ನನಗೆ ಸುದೀಪ್ ಅವರು ಅಂದರೆ ಭಾರಿ ಇಷ್ಟ, ನಮ್ಮ ಅಮ್ಮನಿಗೆ ದರ್ಶನ್ ಅಂದರೆ ಭಾರಿ ಇಷ್ಟ. ನಾವೇನು ಮಾಡೋದು, ನಮ್ಮ ರೂಮಲ್ಲಿ ಒಂದು ಗೋಡೆಯಲ್ಲಿ ಪೂರ್ತಿ ಸುದೀಪ್ ಅವ್ರದ್ದು ಇದು ಕಟ್ಟಿಂಗ್ಸ್ ಎಲ್ಲ, ಫೋಟೋ, ನ್ಯೂಸ್ ಪೇಪರ್ ಕಟ್ಟಿಂಗ್ಸ್, ಈ ಕಡೆ ದರ್ಶನ್ದು ಅಮ್ಮ ಇರೋದು. ಒಂದು ದಿವಸ ನಾನು ಹಿಂಗೆ ಓದ್ತಾ ಇದ್ದೆ ಪಕ್ಕದಲ್ಲಿ ಕೂತ್ಕೊಂಡು, ಪ್ರತಿದಿನ ನಾನು ನೋಡ್ಬೇಕು, ಅದಕ್ಕೆ ಗೋಡೆಗೆ ಅಂಟ್ಕೊಂಡೇ ಕೂತ್ಕೊಬೇಕು ಆ ಥರ. ಆಮೇಲೆ ಯಾವುದೇ ಒಂದು ಶೂಟಿಂಗ್ ಆಗ್ತಾ ಇರಲಿ ಮಂಗಳೂರಲ್ಲಿ ಅಥವಾ ಎಲ್ಲಾದರೂ, ಯಾವುದು ಅಂತ ಗೊತ್ತಿಲ್ಲ, ಹೆಂಗಾರ ಮಾಡಿ ಅದರೊಳಗಡೆ ನುಗ್ಗಿ ನಾನು ನೋಡೋದು ಏನಾಗ್ತಿದೆ, ಇಲ್ಲಿ ಏನು ಮಾಡ್ತಿದ್ದಾರೆ. ಥಿಯೇಟರಲ್ಲಿ ನೋಡುವಾಗ, ಆವಾಗಲೇ ಥಿಯೇಟ್ರಲ್ಲಿ ನೋಡುವಾಗ ದೊಡ್ಡ ದೊಡ್ಡ ಹೀರೋಗಳು ಏನಾದ್ರು ಈ ಕಂಟಿನ್ಯೂಟಿ ಶಾರ್ಟ್ಸ್ ಮಿಸ್ ಆಗಲಿ ಅಥವಾ ಏನೋ ತಪ್ಪು ಮಾಡ್ತಿದ್ದಾರೆ ಅಂತ ನನಗನ್ಸಿದ್ರೆ, ಇದ್ಯಾಕೆ ಈ ಥರ ತಪ್ಪು ಮಾಡ್ತಾ ಇದ್ದಾರೆ, ಹಾಗಾದ್ರೆ ಶೂಟಿಂಗಲ್ಲಿ ಹೆಂಗೆ ನಡೀತಾ ಇದೆ ಇದು ಅಂತ ಶೂಟಿಂಗ್ಗೆ ನುಗ್ಗಿ ನಾನು ನೋಡೋ ಅಭ್ಯಾಸ. ಒಂದು ದಿವಸ ಏನಾಯಿತು, ಈ ಕಸ ಗುಡಿಸೋವಾಗ ಮನೆ ಒಳಗಡೆ ಪರ್ಕೆಯಲ್ಲಿ ಸುದೀಪದ್ದು ಒಂದು ಕಿತ್ತೋಯ್ತು. ಅದಕ್ಕೆ ಕೋಪ ಬಂದು ನಾನು ಫೋಟೋ, ನ್ಯೂಸ್ ಪೇಪರ್ ಫೋಟೋ, ಸಾರಿ ಫೋಟೋ ಒಂದು ಅಮ್ಮ ನೆಲ ಗುಡಿಸೋವಾಗ ಅರ್ಧೋಯ್ತು, ಸಾರಿ. ಅದಕ್ಕೆ ನನಗೆ ಕೋಪ ಬಂದು ನಾನು ಇನ್ನು ಈ ಮನೇಲಿ ಇರೋದೇ ಇಲ್ಲ ಅಂತೇಳಿ, ಇಷ್ಟೇ ಕಿಲೋಮೀಟರ್ ದೂರ ಹೋಗಕ್ಕೆ ಗೊತ್ತಿರೋದು ನಂಗೆ, ಅದಕ್ಕಿಂತ ಮುಂದೆ ಗೊತ್ತಿಲ್ಲ. ಮನೆ ಬಿಟ್ಟು ಬಂದೆ, ಮನೆ ಬಿಟ್ಟು ಬಂದಿದ್ದು ಬೆಂಗಳೂರಿಗೆ. ನನಗೆ ಮಂಗಳೂರಿಗೆ ಸಿಟಿಗೆ ಹೋಗಕ್ಕೆ ಗೊತ್ತಿರಲಿಲ್ಲ. ಬೆಂಗಳೂರು ಬಂದಿದ್ದೇನಕ್ಕೆ ಅಂತಂದ್ರೆ, ಅಮ್ಮನ ಹತ್ರ ಜಗಳ ಮಾಡ್ಕೊಂಡು ನಿನ್ ಮನೇಲಿ ಇರಲ್ಲ, ನನಗೆ ಬೇಕಾದ್ರೆ ಸುದೀಪ್ ಮನೇಲಿ ಕಸ ಗುಡಿಸೋ ಕೆಲಸ ಕೊಟ್ಟರು ಸಾಕು, ಅವನು ನಾನಲ್ಲೇ ಹೇಳ್ತೀನಿ ಅಂತ ಬಂದೆ. ನಾನು ಇಲ್ಲಿಗೆ ಹೆಂಗೋ ಬಸ್ ಹತ್ಕೊಂಡು ಬಂದೆ. ಇಲ್ಲಿ ಬಂದಾಗ ನಂಗೆ ಪರಿಚಯ ಇಲ್ಲ, ಮಂಗಳೂರೇ ಗೊತ್ತಿಲ್ಲ ನಂಗೆ ಆ ಟೈಮಲ್ಲಿ. ಇಲ್ಲಿಗೆ ಬಂದ್ಮೇಲೆ ಇಬ್ರು ಸಿಕ್ಕಿದ್ರು, ಫುಲ್ ವೈಟ್ ಅಂಡ್ ವೈಟ್ ಅಲ್ಲಿ ಇದ್ರು. ಇಲ್ಲಿ ಮೆಜೆಸ್ಟಿಕ್ ಅಂತ ಗೊತ್ತಿತ್ತು, ಮೆಜೆಸ್ಟಿಕ್ ಅಲ್ಲಿ ಇಲ್ಲದೆ ವೈಟ್ ಡ್ರೆಸ್ ಅಲ್ಲಿ ಹಾಕೊಂಡಿದ್ರು. ನಾನು ಅಂದ್ಕೊಂಡೆ ಇವರು ದೊಡ್ಡ ಮನುಷ್ಯರೇನೋ ಇಲ್ಲಿ ಅಂತ ಹೇಳಿ ಅವ್ರಿಗೆ ಹೇಳಿದೆ, ಈ ತರ ನಾನು ಸುದೀಪ್ ಮನೆಗೆ ಹೋಗ್ಬೇಕು, ನಂಗೆ ಮೀಟ್ ಆಗ್ಬೇಕು ಅಷ್ಟೇ. ನಾ ಇಲ್ಲೇ ಇದೆ, ಅವ್ರ ಹೋಟೆಲ್ ಇಲ್ಲೇ ಇದೆ, ಬಾ ಕರ್ಕೊಂಡು ಹೋಗ್ತೀನಿ ಅಂತಂದ್ರು. ಯಾವ ಹೋಟೆಲ್ ಕರ್ಕೊಂಡು ಹೋದ್ರು ನಂಗೆ ನೆನಪಿಲ್ಲ, ಬಟ್ ಯಾವ ಹೋಟೆಲ್ ಅಂತ ಗೊತ್ತಿಲ್ಲ ನನಗೆ. ಅಲ್ಲೇ ಪಕ್ಕದಲ್ಲಿ ಕರ್ಕೊಂಡೋದ್ರು, ಕರ್ಕೊಂಡೋಗಿ ಎಲ್ಲ ತಿನ್ಸಿದ್ರು, ನಾನೇ ದುಡ್ಡು ಕೊಟ್ಟೆ. ಆಮೇಲೆ ಸುದೀಪ್ ಅವ್ರು ಬಂದ್ರಂತೆ, ನಾನು ಹೋಗಿ ಕರ್ಕೊಂಡ್ಬರ್ತೀನಿ ನಿಲ್ಲು. ಅಲ್ಲಿಂದ ನಾನು ವಾಪಸ್ ಎಷ್ಟು ಕಷ್ಟ ಪಡ್ಕೊಂಡು ಬಂದಿದ್ದೀನಿ ಅಂತ ನನಗೆ ಗೊತ್ತು. ಇನ್ನೇನು ಸುದೀಪ್ ಬಂದ್ರೆ ಅವ್ರ ಹತ್ರ ದುಡ್ಡು ಕೇಳೋದು, ಇನ್ನೇನು ಅವ್ರ ಮನೇಲಿ ಕೆಲಸ ಮಾಡೋದು, ಸಂಬಳ ಸಿಗುತ್ತೆ, ದುಡ್ಡು ಕೇಳ್ಕೊಂಡ್ ಬರೋದು, ಹಿಂಗಿತ್ತು. ಅವತ್ತಿಂದ ನಾನು ಸ್ಕೂಲಲ್ಲಿ ಲೀಡರ್ ಆಗಿದ್ದಾಗ ಈ ಸ್ಟೂಡೆಂಟ್ಗಳ ಹೆಸರು ಬರೆಯೋದನ್ನ ಬಿಟ್ಟು ಸುದೀಪ್ ಅವ್ರು ಯಾವ್ಯಾವ ಪಿಕ್ಚರ್ ಮಾಡಿದ್ದಾರೆ ಅದರಲ್ಲಿ ಅವ್ರ ಹೆಸರು ಏನ್ ನಡೀತು ಇದನ್ನ ಬರೆಯೋದು ಪೂರ್ತಿ ಗೋಡೆಯಲ್ಲಿ. ಆ ಟೈಮಲ್ಲಿ ನನಗೆ ಆಸೆ ಇತ್ತು ಮೂವಿಯಲ್ಲಿ ಏನಾದರೂ ಮಾಡಬೇಕು ಅಂತ. ಅವ್ರ ಮಿಮಿಕ್ರಿ ಮಾಡೋದು ಇವಾಗ ಬರಲ್ಲ, ಬಟ್ ಆವಾಗ ನನಗೆ ಪ್ರೈಸ್ ಎಲ್ಲ ಸಿಗೋದು. ಎಲ್ಲರೂ ಹೇಳೋದು ಸಿಗರೇಟ್ ಎಲ್ಲ ತಂದ್ಕೊಡೋದು. ನಾನು ಇವಾಗಲೂ ಸ್ಮೋಕ್ ಮಾಡಲ್ಲ, ಬಟ್ ಸುದೀಪ್ ಅವ್ರು ಮಾಡ್ತಿದ್ರಲ್ಲ, ಅದಕ್ಕೆ ಶೋ ಮಾಡೋಕ್ಕಾದ್ರೂ ಸ್ಮೋಕ್ ಮಾಡಿ ಅವ್ರ ಡೈಲಾಗ್ ಎಲ್ಲ ಹೇಳೋದು. ಹುಚ್ಚಲ್ಲ ಸರ್, ನಾನು ಸ್ಟಾರ್ಟಿಂಗ್ ಇಂದ ಅವ್ರದ್ದು ಸಿನಿಮಾನ ನೋಡಿಲ್ಲ. ದಮ್ ಅಂತ ಮೂವಿ ಬಂತಲ್ವಾ, ಅಲ್ಲಿಂದ ಅದನ್ನ ಮತ್ತೆ ಅದ್ರ ಹಿಂದೆ ಮತ್ತೆ ಅದ್ರ ಮುಂದೆ ಎಲ್ಲ ನೋಡ್ಕೊಂಡು ಬಂದೆ. ಅದು ಇಷ್ಟ ಆದ ಮೇಲೆ ಅವ್ರು ಇಷ್ಟ ಆಗ್ತಾ ಬಂದಿದ್ರು. ಸುಮಾರು ಸತಿ ಆ ಟೈಮ್ ಅವರಿಗೆ ನೀನ್ ನೋಡಕ್ ದರ್ಶನ್ ತರ ಇದೆಯಾ, ನೀನು ಕೂಡ ಪಿಕ್ಚರ್ ಅಲ್ಲಿ ಬರ್ಬೇಕು ಅಂತ ಆ ಟೈಮಲ್ಲಿ ಹೇಳೋದು. ನನಗೆ ಪಿಕ್ಚರ್ ಮಾಡೋಕ್ ಗೊತ್ತಿಲ್ಲ, ಆದ್ರೆ ಅವ್ರ ಜೊತೆ ಇರ್ಬೇಕು ಅಂತ ನಾನು. ಸೊ ಪಿಕ್ಚರ್ ಅಲ್ಲಿ ಎಷ್ಟು ಖರ್ಚಾಗುತ್ತೆ ಅಂತ ನನಗೆ ಇದು ಮಾಡೋವಾಗ್ಲೂ ಗೊತ್ತಿರಲಿಲ್ಲ. ಆದ್ರೆ ಮೂವಿಯಲ್ಲಿ ಕತೆ ಹೇಗೆ ಬರಬೇಕು, ಅಲ್ಲಿ ಎಲ್ಲಿ ಕಂಟಿನ್ಯೂಟಿ ಹಾಳಾಗಬಾರ್ದು, ಪರ್ಫೆಕ್ಟ್ ಆಗಿ ಹೆಂಗ್ ಬರ್ಬೇಕು ಅಂತ ಆವಾಗಿಂದ ನಾನು ಪಿಕ್ಚರ್ ನೋಡ್ಕೊಂಡು ಈ ಶೂಟಿಂಗ್ ಅಲ್ಲಿ ಕ್ಯಾಮರಾ ಹೆಂಗಿರುತ್ತೆ, ಅದನ್ನ ಯಾವ ತರ ಫೋಕಸ್ ಮಾಡ್ತಾರೆ ಅದನ್ನ ತಿಳ್ಕೊಂಡು, ಆಮೇಲೆ ಟೆಂಟ್ ಸಿನಿಮಾ ಅಂತೀನಿ ನಾಗತಿಳಿ ಚಂದ್ರಶೇಖರ್ ಅವ್ರದ್ದು, ಅಲ್ಲಿ ಒಂದು 9 ವರ್ಷದ ಹಿಂದೆ ನಾನು ಅಲ್ಲಿ ಕಲಿಯಕ್ಕೆ ಹೋದೆ. ಅಂದ್ರೆ ಅದಕ್ಕಿಂತ ಮಧ್ಯದಲ್ಲಿ ನಾನು ಶೂಟಿಂಗ್ ಈ ಒಂದು ಮೊಟ್ಟೆಯ ಕತೆ ಆ ಟೈಮಲ್ಲಿ ಅದಕ್ಕೆ ಆಡಿಷನ್ಗೆ ಹೋಗಿದೆ. ಆ ಆಡಿಷನ್ ಅವರೆಲ್ಲೋ ಯೂಟ್ಯೂಬಲ್ಲಿ ಆಗಿದ್ದಾರೆ, ಅದರಲ್ಲಿ ನನ್ನ ನೋಡಿ ನನಗೆ ನಗು ಬರ್ತೀವಲ್ಲ, ಅದನ್ನೇ ನಾನು ಆಕ್ಟಿಂಗ್ ಅನ್ಕೊಂಡಿದ್ದೆ. ಹಿಂಗೆ ಸುದೀತಾರೆಲ್ಲ ಮಾಡ್ತಿದ್ರು. ಮತ್ತೆ ಹೇಳಿದ್ರು ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಬಂತು, ನೀನು ನಿಂದನ್ನ ಕಲಿಬೇಕು ಅಂತ ಹೇಳಿದ್ರು. ನಾನು ಇದು ಕಲಿಬೇಕು ಅಂತ ಹೇಳಿ ಆಕ್ಟಿಂಗ್ ಕ್ಲಾಸಿಗೆ ಹೋಗಿ ಮತ್ತೆ ಅದ್ರ ಬಗ್ಗೆ ಅದನ್ನೆಲ್ಲ ಕಲಿತು, ಡೈರೆಕ್ಷನ್ ಡೀಟೇಲ್ ಆಗಿ ಎಲ್ಲ ಕಲಿತು ಮತ್ತೆ ಇದನ್ನ ಮಾಡಿದ್ದು. ಇದು ಮಾಡುವಾಗ ನನಗೆ ಖರ್ಚು ಗೊತ್ತಿರಲಿಲ್ಲ ಎಷ್ಟಾಗ್ಬೋದು ಅಂತ, ಮಾಡ್ಬೇಕಷ್ಟೇ. ಯಾರೋ ಒಬ್ರು ಹೇಳಿದ್ರು, ಅದ್ರ ಹೆಸರು ಹೇಳಕ್ ತಪ್ಪಾಗುತ್ತೆ, ಒಂದು 5 ಲಕ್ಷ ಇದ್ರೆ ಸಾಕು ಫುಲ್ ಮೂವಿನ ಆಗೋಗುತ್ತೆ, ಬೇರೆಯವರೆಲ್ಲ ಸುಮ್ಮನೆ ಪ್ರೊಡ್ಯೂಸರ್ಗೆ ಮಂಗ ಮಾಡೋದು, ಇಷ್ಟೇ ಆಗೋದು ಖರ್ಚು ಅಂತ ಹೇಳಿದ್ರು. ಅಲ್ಲ 5 ಲಕ್ಷ ಆಗುತ್ತೆ ಅಂತ ಅಂದ್ರು, ಬಟ್ 5 ಲಕ್ಷನೂ ನಿಂಗೆ ಉಳಿಸ್ಬೋದು ಅಂತ ಇನ್ನೊಬ್ರು ಅಂದ್ರು. ಇನ್ನೇನು ಖರ್ಚಿಗೆ ಒಂದು 50,000 ಇಟ್ಕೊಂತೀನಿ ಅಂತ ಶುರು ಮಾಡಿದ್ರು ಇದನ್ನ. ಆದ್ರೆ ಒಂದಂತೂ ತಿಳ್ಕೊಂಡೆ ಸರ್, ಫಿನಿಶ್ ಆಗುವಾಗ ಆಕ್ಚುಲಿ ಪ್ರೊಡ್ಯೂಸರ್ಗೆ ಡೈರೆಕ್ಷನ್ ಗೊತ್ತಿದ್ರೆ ಅವ್ರು ಮಾತ್ರ ಕರೆಕ್ಟ್ ಆಗಿ ಖರ್ಚು ಮಾಡ್ಬೋದು, ವೇಸ್ಟ್ ಮಾಡದೆ. ಪ್ರೊಡ್ಯೂಸರ್ಗೆ ಬರೀ ಪ್ರೊಡ್ಯೂಸಿಂಗ್ ಮಾತ್ರ, ಡೈರೆಕ್ಷನ್ಗೆ ಎಲ್ಲ ಗೊತ್ತಿದೆ ಡೈರೆಕ್ಟರ್ಗೆ ಅಂತಂದಾಗ ಪ್ರೊಡ್ಯೂಸರ್ ಅಲ್ಲಿ ಲಾಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಮೇಲೆ ಇನ್ನೊಬ್ಬರು ಸುಮ್ಮನೆ ದೂರ ಆಗ್ತದೆ, ನಾನು ಇಷ್ಟು ಖರ್ಚು ಮಾಡಿದ್ದೀನಿ ಇಷ್ಟು ಬಂದಿಲ್ಲ. ಇಲ್ಲ, ನಾನು ಹೇಳ್ತೀನಿ, ಸಾಧ್ಯವಾದರೆ
ಸುದೀಪ್ ಅವ್ರ ಮನೆಗೆ ಹೋಗಿ ಒಂದೇ ಒಂದು ಸಲ ಇದನ್ನ ಎತ್ಕೊಂಡು ಹಿಂಗೆ ವರ್ಷಕ್ಕೆ ಹಿಂಗೆ ಅಂದ್ಬಿಟ್ಟು ಬಂದ್ಬಿಡಿ. ಯಾಕಂದ್ರೆ ಅಟ್ಲೀಸ್ಟ್ ನಿಮ್ದೇನು ಆ ಆಸೆ ಇತ್ತಲ್ಲ ಅದು ತೀರ್ದಂಗೆ ಆಗುತ್ತೆ. ಅವ್ರು ಬೇಡ ಅಂತಾರೆ ನನಗೆ ಗೊತ್ತು. ಆದರೆ ನೀವು ನನ್ನ ಆಸೆ ನನ್ನೊಂದು ಕನಸಿತ್ತು, ಅದನ್ನ ನಾನು ಮಾಡಿದ್ದೀನಿ ಅಷ್ಟೇ. ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಕೂತ್ಕೊಳ್ಳಿ. ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ನಾನೇ ಹೇಳ್ತೀನಿ ರಿಲೀಸ್ ಟೈಮ್ನಲ್ಲಿ ಪಬ್ಲಿಸಿಟಿಗೆ ಐಡಿಯಾ ಹೇಳ್ಕೊಡಿ ಅಲ್ವಾ. ಅದೊಂದು ಆಸೆ ಇತ್ತು, ಅದನ್ನ ಈಡೇರಿಸಿದ್ದೀನಿ ಅಂತ. ಅವಾಗ ನಿಮ್ಮನ್ನೆಲ್ಲ ಕರೆದ್ಬಿಟ್ಟು ಹೇಳ್ಬೇಕಲ್ಲ ಬಾಸ್. ಏನಿಲ್ಲ, ಈಗ ಅದೇ ವೈರಲ್ ಆದ್ರೂ ಸಾಕಾ? ಹಾಗೆ ಮತ್ತೆ ಅವರು ನಮ್ಮಮ್ಮ ಅದೇ ಕಷ್ಟ ಬಂದಾಗ ಅವ್ರು ಕೊಟ್ಟರು, ನಂಗೆ ಮರ್ತೋಗಿತ್ತು. ಅಂದ್ರೆ ಅವ್ರು ಇವಾಗಲೂ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ನಮಗೆ. ಏನು ದುಡ್ಡಿಲ್ಲ ಅಂದ್ರೂ ನಾನು ಹೊರಗೆ ಸಾಲ ಮಾಡೋದೇ ಇಲ್ಲ. ಮರ್ಯಾದೆ ಹೋದ್ರೆ ಮನೆ ಒಳಗಡೆ ಹೋಗ್ಲಿ ಅಂತ ಅವ್ರ ಹತ್ರನೇ ನಾನು ಕೇಳೋದು. ಹೊರಗಡೆ ಇವತ್ತಿನ ತನಕ ನಾನು ಸಾಲ ಮಾಡಲ್ಲ. ಬಟ್ ನಿಮಗೆ ಗೊತ್ತಿದೆ, ಹೊಸ ಮೂವಿ, ಹೊಸ ತಂಡ, ಮತ್ತೆ ಇವನಿಗೆ ಏನು ಗೊತ್ತಿದೆ, ಇವನಿಗೆ ಏನು ಬ್ಯಾಕ್ಗ್ರೌಂಡ್ ಇದೆ, ಯಾರು ಸಪೋರ್ಟ್ ಇದ್ದಾರೆ ಅಂತ ಅನ್ಕೊಳ್ಳೋ ನನಗೆ ಅಂತಲ್ಲ, ಹೊಸಬ್ರಿಗೆ ಎಲ್ಲರಿಗೂ ಆ ಥರ ಅನ್ಕೊಳ್ತಾರೆ. ಅವರು ಮೂವಿ ಮಾಡೋದು, ಅವರಿಗೆ ದುಡ್ಡು ಹಾಕೋರು ಬರೋದು, ಇದು ನಂಬಕ್ಕೆ ಆಗಲ್ಲ. ಇಲ್ಲಿ ಪೂರ್ತಿ ದುಡ್ಡನ್ನ ನಾನು ಹಾಕಿಲ್ಲ, ನನ್ನ ಹತ್ರ ಅಷ್ಟು ದುಡ್ಡು ಇರಲಿಲ್ಲ ಆ ಟೈಮಲ್ಲಿ. ಹೋಗ್ತಾ ಸ್ಟಾಪ್ ಮಾಡಿಬಿಟ್ಟೆ, ಅದೇ ಹೇಳಿದ್ನಲ್ಲ. ಆಮೇಲೆ ನನ್ನ ಫ್ರೆಂಡ್ಸ್ ಅಂತ ಬಂದಾದ್ಮೇಲೆ ಇಷ್ಟು ಚೆನ್ನಾಗಿದೆ ಕತೆ, ನಾವು ಎಷ್ಟೋ ಕತೆ ನೋಡ್ಕೊಂಡು ಬಂದಿದ್ದೀವಿ, ಅದಕ್ಕೆ ದುಡ್ಡು ಹಾಕೋಣ ಅಂತ ಅನ್ಕೊಂಡಿದ್ದೀವಿ. ಇದನ್ನ ನೋಡಿದ್ರೆ ಇದು ಇಷ್ಟು ಚೆನ್ನಾಗಿದೆಯಲ್ಲ, ನೀನು ಮಾಡಿ ಮುಗಿಸಿದ್ದೀನಿ, ಸ್ವಲ್ಪ ಇರೋದಲ್ವಾ, ನಾನು ಹೆಲ್ಪ್ ಮಾಡ್ತೀನಿ, ನಾವು ಹೆಲ್ಪ್ ಮಾಡ್ತೀನಿ ಅಂತ. ಮತ್ತೆ ಅಲ್ಲಿ ನರೇಂದ್ರ ಜೈನ್ ಅಂತ, ಮತ್ತೆ ಚಿತ್ರ ಗೌಡ ಅಂತ, ಅವರು ಮೂಲತಃ ಮೈಸೂರವರು, ನಮ್ಮದು ಹಳೆ ಫ್ರೆಂಡ್ಸ್ ಅವರು. ಅದಾದ್ಮೇಲೆ ಇವಾಗ ಅಂಕಿತಾ ಪದ್ಮ ಅಂತ ಇದ್ದಾರೆ, ನಮ್ದು ಹಳೆ ಫ್ರೆಂಡ್ ಅವರು, ಆಸ್ಟ್ರೇಲಿಯಾದಲ್ಲಿದ್ದಾರೆ ಅವರು. ಅವ್ರು ಹೇಳಿದ್ರು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಫಸ್ಟ್ ನಾನು ಮಂಗಳೂರು ಮಾತ್ರ ಅಂತ ಅನ್ಕೊಂಡೆ, ಮಂಗಳೂರಿಗೆ ಮಾತ್ರ ರಿಲೀಸ್ ಮಾಡೋಣ ಅಂತ. ಸೊ